What can you say about the motion of an object if its speed time graph is a straight line parallel to the time axis? ಮೊದಲೇದಾಗಿ ಒಂದು ರಫ್ ಡಯಾಗ್ರಾಮ್ ಬೇಕಾಗುತ್ತೆ. ಇದು ನಿಮ್ಮ ಸ್ಪೀಡ್ ಮತ್ತಿದು ಟೈಮ್. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಅ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ಇಟ್ಸ್ ಅ ಸ್ಟ್ರೇಟ್ ಲೈನ್. ಸೊ ಏನು ಹೇಳ್ಬೋದು ಇದ್ರ ಬಗ್ಗೆ? The object is moving with ಏನು ಹೇಳ್ಬೋದು, constant velocity or speed. This implies uniform motion or acceleration is equal to 0 meter per second square. ಆಬ್ಜೆಕ್ಟ್ ಆಕ್ಸಿಲರೇಟ್ ಆಗ್ತಾ ಇಲ್ಲ, ಹಾಗಂಗೆ ಮುಂದೆ ಹೋಗ್ತಾ ಇದೆ ಅಂತ ಹೇಳಿ, ಈಕ್ವಲ್ ಇಂಟರ್ವಲ್ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಅಂತ ಹೇಳಿ ಲೆಕ್ಕ.